ಸಿನಿಮಾದ ನಟರಿಗೆ ಹೇಗೆ ಅಭಿಮಾನಿಗಳಿರ್ತಾರೋ ಕರಾವಳಿಯ ಅವಿಚ್ಛಿನ್ನ ಭಾಗವಾಗಿರುವಂತಹ ಜನಪದ ಕ್ರೀಡೆಯ ಭಾಗವಾಗಿರುವಂತಹ ಕಂಬಳದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಕಂಬಳದ ಕೋಣಗಳಿಗಿರುವಂತಹ ಅಭಿಮಾನಿಗಳದ್ದು ದೊಡ್ಡದೇ ಬಳಗ ಇದೆ. ಬಟ್ ಈಗ ಈ ಕಂಬಳ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಒಂದು ಪ್ರಮುಖ ಕೋಣ ಇನ್ನು ಮುಂದೆ ಕಂಬಳದಲ್ಲಿ ಇಳಿಯಲ್ವಂತೆ. ಹಾಗಾದ್ರೆ ಯಾವ ಕೋಣದ ಬಗ್ಗೆ ಮಾತಾಡ್ತಾ ಇದೀವಿ, ಯಾಕೆ ಕಂಬಳದ ಈ ಕೋಣದ ಮಾಲೀಕರು ಇಂಥ ನಿರ್ಧಾರಕ್ಕೆ ಬಂದ್ರು ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಂಬಳ ಸ್ಟಾರ್ ದೂಜ ಕಂಬಳ ಗದ್ದೆ ಇಳಿಯಲ್ಲ. ಅನಾರೋಗ್ಯದ ಹಿನ್ನೆಲೆ ದೂಜನಿಗೆ ನಿವೃತ್ತಿ. ದೂಜ ಪದವು ಕನ್ನಡಕ ದೂಜ, ಚಾಂಪಿಯನ್ ದೂಜ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಖ್ಯಾತಿ ಗಳಿಸಿದ್ದ ಕಂಬಳದ ಓಟಗಾರ ಈ ದೂಜನಿಗೆ ಸಾವಿರಾರು ಮಂದಿ ಅಭಿಮಾನಿಗಳಿದ್ದಾರೆ. ದೂಜನ ಶರವೇಗದ ಓಟಕ್ಕಾಗಿ ಕಾದು ಕುಳಿತುಕೊಳ್ಳುವ ಅಭಿಮಾನಿಗಳಿದ್ರು. ಆದ್ರೀಗ ಕಂಬಳದ ಕೋಣ ಈ ದೂಜ ಇನ್ನು ಮುಂದೆ ಕಂಬಳ ಕೂಟದಲ್ಲಿ ಓಡಲ್ಲ. ನಿವೃತ್ತಿ ಎನ್ನುವ ಸುದ್ದಿ ಹಬ್ಬಿದೆ. ಕಾರಣ ಅನಾರೋಗ್ಯ ಕಾಡ್ತಿದೆ. ಒಂದೆರಡು ವರ್ಷಗಳಿಂದ ಕಂಬಳಕ್ಕೆ ಕೋಣ ದೂಜ ಇಳಿದಿಲ್ಲ, ದೇಹವು ಕ್ಷೀಣಿಸಿದೆ. ಹೀಗಾಗಿ ದೂಜನ ಆರೋಗ್ಯ ದೃಷ್ಟಿಯಿಂದ ಇನ್ನು ಮುಂದೆ ಕಂಬಳಕ್ಕೆ ಈ ಸ್ಟಾರ್ ರನ್ನರ್ ಇಳಿಯುವುದು ಕಷ್ಟವಾಗಬಹುದು. ಈಗ ಓಡುವ ಅದಕ್ಕೆ ಕೆಪಾಸಿಟಿ ಇಲ್ಲ. ಸೊ ನಾವು ಸದ್ಯ ತಕ್ಕ ಮಟ್ಟಿಗೆ ದೂಜನನ್ನು ಓಡಿಸುವುದು ನಿಲ್ಲಿಸಿದ್ದೇವೆ ಅಷ್ಟೇ. ಒಂದು ಫ್ಯೂಚರಲ್ಲಿ ಓಡುವ ತಾಕತ್ತು, ಅದರ ಸ್ಟ್ಯಾಮಿನಾ ಬಂದರೆ ಓಡಿಸ್ತೇವೆ. ಅಭಿಮಾನಿಗಳು ತುಂಬ ಕಾಯ್ತಿದ್ದಾರೆ ದೂಜನ ರೇಸಿಗೋಸ್ಕರ. ಓಡಲಿಕ್ಕೆ ಸರಿಯಾಗಿ ಕಾಲು ಬರೋದಿಲ್ಲ ಎದುರದ್ದು. ಅಂದರೆ ನಾರ್ಮಲ್ ಮನುಷ್ಯರಿಗೆ ಹೇಗೆ ಇದಾದರೆ ಹಾಗೆ ಅದು ಕೆಪಾಸಿಟಿ, ಅಂದರೆ ನೋವು ಪ್ರಾಬ್ಲಮ್. ಇನ್ನು ಮನುಷ್ಯರಿಗೆ ಒಂದು ನೋವು ಇದಾದರೆ ಓಡಲಿಕ್ಕೆ ಕೆಪಾಸಿಟೀಸ್ ಇರುವುದಿಲ್ಲ. ಸೊ ಅದೇ ಪ್ರಾಬ್ಲಮ್ ನಮ್ಮ ದೂಜನಿಗೆ ಆಗಿದೆ. ಸೊ ಓಡುವ ಕೆಪಾಸಿಟಿ ಇಲ್ಲ, ಅಂದರೆ ಓಡಲಿಕ್ಕೆ ಮನಸ್ಸುಂಟು, ಓಡುವ ತಾಕತ್ತು ಅದಕ್ಕಿಲ್ಲ ಅಷ್ಟೇ. ಆರೋಗ್ಯವಿದ್ರೆ ಕೋಣಗಳು ಸರಾಸರಿ 20 ವರ್ಷ ಪ್ರಾಯದವರೆಗೂ ಕಂಬಳ ಕೆರೆಯಲ್ಲಿ ಓಡುತ್ತವೆ. ಆದರೆ ದೂಜ ಅನಾರೋಗ್ಯದಿಂದಾಗಿ 16 ವರ್ಷಕ್ಕೆ ನಿವೃತ್ತಿಯಾಗಿದ್ದಾನೆ. ಮಂಗಳೂರಿನ ಶಕ್ತಿನಗರ ಪದವು ಕರ್ನಾಟಕದ ಯಜಮಾನ ಫ್ರಾನ್ಸಿಸ್ ಡಿಸೋಜಾದವರು ದೂಜ ಕೋಣವನ್ನ ಅಳದಂಗಡಿ ರವಿ ಅವರಿಂದ ಖರೀದಿಸಿದ್ರು. ಫ್ರಾನ್ಸಿಸ್ ಮರಣಾನಂತರ ಹೆಂಡತಿ ಫ್ಲೇವಿ ಡಿಸೋಜಾ ಹೆಸರಲ್ಲಿ ಮಕ್ಕಳಾದ ಡೋಲ್ಫಿ ಡಿಸೋಜಾ, ಡೆರೆಕ್ ಡಿಸೋಜಾ ಹಾಗೂ ನೋರ್ಬರ್ಟ್ ಡಿಸೋಜಾ ಕಂಬಳ ಕೋಣ ದೂಜನ ಯಜಮಾನರಾಗಿದ್ದಾರೆ. ಸದ್ಯ ನೇಗಿಲು ಕಿರಿಯಲ್ಲಿ ಚಾಂಪಿಯನ್ ಆಗಿದ್ದ ದೂಜ ಬಳಿಕ ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಗಿತ್ತು. ಹಗ್ಗ ಹಿರಿಯ ವಿಭಾಗದಲ್ಲಿ 4 ವರ್ಷ ಚಾಂಪಿಯನ್ ಆಫ್ ದಿ ಇಯರ್ ಆಗಿತ್ತು. ಜೊತೆಗೆ ಕಂಬಳ ಓಟದಲ್ಲಿ 69 ಮೆಡಲ್ ಪಡೆದು ದೂಜ ದಾಖಲೆ ಬರೆದಿದ್ದಾನೆ. ಅವರು ಎಲ್ಲ ಹೇಳ್ತಿದ್ದಾರೆ ನಿವೃತ್ತಿ ಅಂತ. ನಮ್ಗೆ ಇನ್ನೂ ಸಹ ಓಡ್ಬೇಕಂತ ಆಸೆ. ದನಿಯವರೇ ಅಂತ ಹೇಳ್ತಾರೆ ನೋಡ್ಬೇಕಲ್ಲ. ಮೊದಲಾಗಿಲ್ಲ, ಸ್ವಲ್ಪ ರೆಸ್ಟ್ ಅಲ್ಲಿ ಉಂಟು. ಇನ್ನು ಎಂತಾದ್ರೂ ಓಡಿಸ್ಬೇಕಂತಿದ್ರೆ ಪುನಃ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಅದೇ ಮೊನ್ನೆ ಜಪ್ಪು ಕಂಬಳಕ್ಕೆ ಸನ್ಮಾನಕ್ಕೆ ಹೋಗಿದ್ದಾಗ ಸಹ ತುಂಬ ಜನ ಬಂದಿದ್ರು. ನಮಗೆ ಸಹ ತುಂಬ ಕಷ್ಟ ಆಯಿತು ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ. ಸಹ ತುಂಬ ಫ್ಯಾನ್ಸ್ ಇದ್ದಾರೆ ಇದಕ್ಕೆ ಸಹ ದೂಜನಿಗೆ. ಸಂಗೀತ ಪ್ರೇಮಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ ದೂಜ ಸೆಮಿಫೈನಲ್ ಪ್ರವೇಶಿಸಿದ್ರೆ ಬ್ಯಾಂಡು ಕೊಂಬಿನ ನಾದಕ್ಕೆ ತಕ್ಕಂತೆ ತಲೆಯಾಡ್ತಿದ್ದ. ಇದನ್ನ ನೋಡುವುದೇ ಚಂದವಾಗಿತ್ತು. ಆದ್ರೆ ಅನಾರೋಗ್ಯದಿಂದಾಗಿ ದೂಜ ಕಂಬಳದ ಕೆರೆಗೆ ಇಳಿಯಲ್ಲ ಅನ್ನೋ ಸುದ್ದಿ ಸಾವಿರಾರು ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಸುಕ್ಪಾಲ್ ಪುಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.